DVಜಿಯವರ ಜ್ಞಾಪಕ ಚಿತ್ರಶಾಲೆ, ರಾಜಕಾರ್ಯ ಪ್ರಸಕ್ತ ದಿವಾನ್ ಬಹದ್ದೂರ್ ಸರ್ MN ಕೃಷ್ಣರಾಯರು. ಮುಂದುವರಿದ ಭಾಗ. ಪಂಚವಾರ್ಷಿಕ ಯೋಜನೆ. ಕೃಷ್ಣರಾಯರು ಮೈಸೂರು ಸರ್ಕಾರದಿಂದ ನಿವೃತ್ತರಾದ ಬಳಿಕ ಇಂಡಿಯಾ ಸರ್ಕಾರದ ಮೊದಲನೆಯ ಪಂಚವಾರ್ಷಿಕ ಯೋಜನೆ ಪ್ರಕಟವಾದ ಸಂದರ್ಭದಲ್ಲಿ ನನಗೆ ಒಂದು ಖಾಸಗಿ ಪತ್ರ ಬರೆದು ತಮ್ಮ ಅಸಮ್ಮತಿ ತಿಳಿಸಿದರು. ಹೆಚ್ಚು ಹಣ ಖರ್ಚಿಗೆ ಸಿಕ್ಕುತ್ತದೆಂದು ನಾನಾ ಇಲಾಖೆಗಳ ಅಧಿಕಾರಿಗಳಿಗೆ ಗೋಚರವಾದರೆ ಹೇಗೆ ದುಂದು ನಡೆಯುತ್ತದೆ, ಹೇಗೆ ಹಣ ಪೋಲಾಗುತ್ತದೆ ಎಂಬುದನ್ನು ನಾನು ಅನುಭವದಿಂದ ತಿಳಿದುಕೊಂಡಿದ್ದೇನೆ. ಸರ್ಕಾರಿ ವರ್ಷದ ಕೊನೆಯ 2 ತಿಂಗಳಲ್ಲಿ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವ ಮೊಬಲಗನ್ನು ಖರ್ಚು ಹಾಕುವುದರಲ್ಲಿ ಅಧಿಕಾರಿಗಳು ಹೇಗೆ ಅವಸರ ಪಡುತ್ತಾರೆ ಎಂಬುದನ್ನು ನೋಡಿ ಆ 2 ತಿಂಗಳಲ್ಲಿ ವಿಶೇಷ ಉಸ್ತುವಾರಿಯನ್ನು ಇಡಬೇಕಾಗುತ್ತದೆ. ಹೆಚ್ಚು ಹಣ ಸಿಕ್ಕಿದರೆ ಹೆಚ್ಚು ಹೆಚ್ಚು ಪೋಲು ನಡೆದು ಆಡಳಿತಕ್ಕೆ ಬಹುಬಗೆಯ ಕೆಡಕುಗಳು ಅಮರಿಕೊಳ್ಳುತ್ತವೆ. ಇದು ಅವರ ಕಾಗದದ ತಾತ್ಪರ್ಯ. ಉದಾರ ಭಾವನೆ. MN ಕೃಷ್ಣರಾಯರು ಪೂರ್ವಾಚಾರಬದ್ಧರಂತೆ ಮೇಲಕ್ಕೆ ಕಂಡರೂ ಅಂತರಂಗದಲ್ಲಿ ಉದಾರ ಭಾವನೆಗಳುಳ್ಳವರು. ಒಂದು ದೃಷ್ಟಾಂತ ಜ್ಞಾಪಕಕ್ಕೆ ಬರುತ್ತದೆ. ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಎಂಬ ಕಾನೂನಿನ ಮಸೂದೆ ಲೆಜಿಸ್ಲೇಟಿವ್ ಸಭೆಯ ಮುಂದೆ ಇತ್ತು. ಕಾರ್ಖಾನೆಗಳಲ್ಲಿ ಕೆಲಸಗಾರರಿಗೆ ಯಜಮಾನ ವರ್ಗದ ಯಾವ ತಪ್ಪಿನಿಂದಲೇ ಆಗಲಿ ಗಾಯವೋ ಪ್ರಾಣ ನಷ್ಟವೋ ಆದರೆ ಹಾಗೆ ಗಾಯಗೊಂಡವನಿಗೆ ಅಥವಾ ಅವನ ವಾರಸುದಾರರಿಗೆ ಒಂದು ಕಷ್ಟ ಪರಿಹಾರ ದ್ರವ್ಯ ಕೊಡಿಸಬೇಕು ಎಂಬುದು ಆ ಕಾನೂನಿನ ತಾತ್ಪರ್ಯ. ಈ ಮಸೂದೆ ಸೆಲೆಕ್ಟ್ ಕಮಿಟಿಯಲ್ಲಿ ಚರ್ಚೆಗೆ ಬಂದಿತು. ಕೃಷ್ಣರಾಯರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ಚರ್ಚಾ ಪ್ರಸಂಗದಲ್ಲಿ ಕಷ್ಟ ಪರಿಹಾರ ದ್ರವ್ಯವನ್ನು ಗಾಯಪಟ್ಟವನಿಗೆ ಅಥವಾ ಮೃತನ ಹೆಂಡತಿ ಮಕ್ಕಳಿಗೆ ಕೊಡಿಸುವುದಂತೂ ಸರಿ, ಅವನಿಗೆ ಒಬ್ಬ ಉಪಪತ್ನಿಯೋ ಕೂಡಿಕೆಯ ಹೆಂಗಸೋ ಇದ್ದರೆ, ಆ ಕೂಡಿಕೆಯ ಹೆಂಗಸಿಗೆ ಮಕ್ಕಳಾಗಿದ್ದರೆ ಅವರಿಗೆ ಕಷ್ಟ ಪರಿಹಾರ ದ್ರವ್ಯದಲ್ಲಿ ಒಂದು ಭಾಗ ಸಲ್ಲುತ್ತದೆಯೇ ಇಲ್ಲವೇ? ಈ ಪ್ರಶ್ನೆ ಬಂದಿತು. ಅಧ್ಯಕ್ಷರ ಅಭಿಪ್ರಾಯ ಏನಿದ್ದೀತೋ ಎಂದು ನವರತ್ನ ರಾಮರಾಯರೂ ನಾನು ಶಂಕೆ ಪಟ್ಟುಕೊಂಡಿದ್ದೆವು. ನಮ್ಮ ಇಂಗಿತವನ್ನು ಕೃಷ್ಣರಾಯರು ತಿಳಿದುಕೊಂಡು ತಾವೇ ಸ್ಪಷ್ಟವಾಗಿ ಕಷ್ಟ ನಷ್ಟ ಪರಿಹಾರ ದ್ರವ್ಯವು ಆ ಮನುಷ್ಯನಿಗೆ ಪ್ರೀತಿಪಾತ್ರರಾಗಿದ್ದವರೆಲ್ಲರಿಗೂ ಸಲ್ಲಬೇಕಾದದ್ದು ಎಂದರು. ಆತ್ಮಗುಣ. ಅವರ ಅಣ್ಣಂದಿರಂತೆ ಕೃಷ್ಣರಾಯರೂ ಗುಪ್ತ ದಾನ ಮಾಡುತ್ತಿದ್ದವರು. ಬಹುಮಂದಿಗೆ ಅವರು ಸಹಾಯ ಕೊಟ್ಟರು. ಆದರೆ ಅದರಲ್ಲೊಂದೂ ಪ್ರಕಾಶಕ್ಕೆ ಬರತಕ್ಕದ್ದಲ್ಲವೆಂದು ಅವರು ವ್ರತ ತೊಟ್ಟಿದ್ದರು. 1923ರ ಸುಮಾರಿನಲ್ಲಿ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರೂ TS ವೆಂಕಣ್ಣಯ್ಯನವರೂ ನಾನು ಒಂದು ಸಾರ್ವಜನಿಕ ಕಾರ್ಯಕ್ಕಾಗಿ ಚಂದಾ ಬೇಡಲು ಹೋದೆವು. ಅವರು 10 ನಿಮಿಷಗಳೊಳಗಾಗಿ ಒಂದು ಚೆಕ್ಕು ಬರೆದುಕೊಟ್ಟು, ವಿಷಯವೆಲ್ಲ ನನಗೆ ತಿಳಿದಿದೆ, ಒಳ್ಳೆಯ ಕೆಲಸ, ಈಗ ಇಷ್ಟು ಇರಲಿ, ಹೆಚ್ಚು ಅವಶ್ಯವಾದರೆ ದಯವಿಟ್ಟು ನನ್ನನ್ನು ಕೇಳಬೇಕು ಎಂದರು. ಅವರ ಮಾತಿನ ರೀತಿಯನ್ನು ಕುರಿತು ಒಂದು ಗುಣವರ್ಣನೆ ಮಾಡಬಹುದು. ಇಂಗ್ಲಿಷಿನಲ್ಲಿಯೇ ಆಗಲಿ ಕನ್ನಡದಲ್ಲಿ ಆಗಲಿ ಅವರ ವಾಣಿ ಗಂಭೀರವಾದದ್ದು, ನ್ಯೂನಾತಿರೇಕೆಗಳಿಗೆ ಎಡೆಕೊಡದೆ ಜಾಗರೂಕತೆಯಿಂದ ಸಿದ್ಧವಾದದ್ದು, ಮಾತು ಬಿಕ್ಕಟ್ಟಿನಿಂದ ಕೂಡಿದ್ದು, ವೀರ್ಯವತ್ತಾದದ್ದು, ಖಂಡಿತವಾದದ್ದು, ಶಂಕೆಗೆ ಕೊಂಚವೂ ಅವಕಾಶ ಕೊಡುತ್ತಿರಲಿಲ್ಲ. ಬಹುಶ್ರುತರು. ಕೃಷ್ಣರಾಯರು ನಿಜವಾದ ವಿದ್ವಾಂಸರು, ಬಹುಶ್ರುತರು. 10 ಗ್ರಂಥಗಳನ್ನು ವಿಮರ್ಶನಪೂರ್ವಕವಾಗಿ ಓದಿದ್ದವರು. ಅವರು ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕಾರ್ಲೈಲ್ ಎಂಬ ಪ್ರಸಿದ್ಧ ಇಂಗ್ಲಿಷ್ ಲೇಖಕನ ಲೇಖನಗಳನ್ನು ತುಂಬ ಆದರಣೆಯಿಂದ ಓದಿದ್ದರಂತೆ. ಕಾರ್ಲೈಲನು ಪರಮಾರ್ಥ ವಿಚಾರಿ, ಚಿಲ್ಲರೆ ವಿಷಯಗಳಿಗೆ ಹೋಗುವವನಲ್ಲ, ಕೇವಲ ವಿನೋದಕ್ಕೆ ಬರೆದವನಲ್ಲ. ಅವನು ಗಂಭೀರವಾದ ಜೀವಿತ ಪ್ರಶ್ನೆಗಳನ್ನು ಗಂಭೀರವಾದ ದೃಷ್ಟಿಯಿಂದ ಪರಾಮರ್ಶಿಸಿದವನು. ವಿದ್ವತ್ತೆ. ಒಂದು ಸಾರಿ ನಾನು ಟ್ರೀಟ್ಸ್ಕಿ ಎಂಬ ಜರ್ಮನ್ ಚಾರಿತ್ರಕನ ಉಪನ್ಯಾಸ ಗ್ರಂಥವನ್ನು, ಬೆರ್ರಿ ಡೇಲ್ ಕೀತ್ ಎಂಬಾತನ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಎಂಬ 3 ಸಂಪುಟಗಳ ಗ್ರಂಥವನ್ನು ನೋಡಬೇಕೆಂದು ಇಲ್ಲಲ್ಲಿ ಹುಡುಕಾಡಿದೆ. ಆ 2 ಗ್ರಂಥಗಳೂ ಕಂಟ್ರೋಲರ್ರವರ ಲೈಬ್ರರಿಯಲ್ಲಿ ದೊರೆಯಬಹುದೆಂದು
ನನ್ನ ಸ್ನೇಹಿತರಾದ ಎಂ ವೆಂಕಟನಾರಾಯಣಪ್ಪನವರು ಹೇಳಿದರು. ಟ್ರೀಟ್ಸ್ಕಿ ಕೀತ್ ಇವರಿಗೂ ಹಣಕಾಸಿನ ಲೆಕ್ಕಪತ್ರಗಳಿಗೂ ಏನು ಸಂಬಂಧ ಎಂದು ನಾನು ಕೇಳಿದೆ. ಎನ್ ಕೃಷ್ಣರಾಯರೇ ಸಂಬಂಧ ಎಂದು ಅವರು ಹೇಳಿದರು. ಎನ್ ಕೃಷ್ಣರಾಯರವರು ವಿಶ್ರಾಂತರಾದ 1 ತಿಂಗಳೊಳಗಾಗಿ ಒಂದು ಸಂಜೆ ಅವರನ್ನು ಒಬ್ಬ ಸ್ನೇಹಿತರ ಮನೆಯಲ್ಲಿ ಕಂಡೆ. ಆ ಸ್ನೇಹಿತರು ಪ್ರಾಸ್ತಾವಿಕವಾಗಿ ಕೃಷ್ಣರಾಯರು ದಿವಾನ್ ಕೆಲಸ ನೋಡುತ್ತಿದ್ದಾಗ 4-5 ಕಡೆ ಮಾಡಿದ ಭಾಷಣಗಳನ್ನು ಕುರಿತು ಮೆಚ್ಚುಗೆಯ ಮಾತನಾಡಿದರು. ಆ ಭಾಷಣಗಳು ರಾಜ್ಯಾಡಳಿತದ ವಿಷಯಗಳಿಂದ ದೂರವಾದ ಸಾಹಿತ್ಯ ಮೊದಲಾದ ವಿಚಾರಗಳಿಗೆ ಸಂಬಂಧಿಸಿದವು. ಆದರೂ ಅವು ಸಂದರ್ಭಕ್ಕೆ ತಕ್ಕಂತೆ ಗಂಭೀರ ಭಾವನೆಗಳಿಂದಲೂ ವಾಕ್ಪಟುತ್ವದಿಂದಲೂ ಎಲ್ಲರಿಗೂ ಮಾನ್ಯವಾಗಿದ್ದವು. ಸ್ನೇಹಿತರು ಹೀಗೆ ಹೇಳಿದ್ದನ್ನು ಕೇಳಿ ಕೃಷ್ಣರಾಯರು ನಸುನಗುತ್ತಾ ಹೀಗೆಂದರು, ನೋಡಿ, ಇದರಿಂದ ಗೊತ್ತಾಗುತ್ತದೆ, ರಾಜಕೀಯ ಕೆಲಸ ಮಾಡುವವನು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮೇಲೆ ನೋಡಿದ್ದರೆ ಸಾಕು. ಅವನು ಯಾವುದನ್ನೂ ಆಳವಾಗಿ ತಿಳಿದುಕೊಂಡಿರಬೇಕಾಗಿಲ್ಲ ಎಂದು. ಎಲ್ಲವನ್ನೂ ಬಲ್ಲ, ಯಾವುದನ್ನೂ ಅರಿಯ. ಎಲ್ಲರಿಗೂ ತಿಳಿದಿರುವ ಸಂಗತಿಯನ್ನೇ ಅವನು ಹೇಳಬೇಕಾದದ್ದು. ಯಾವ ಗಹನ ವಿಷಯಕ್ಕೂ ಅವನು ಹೋಗಲಾರ. ಎಲ್ಲರೂ ಒಪ್ಪಿಕೊಳ್ಳುವ ಮಾತನ್ನು ಅವನು ಹೇಳುತ್ತಿದ್ದರೆ ಅವನಿಗೆ ಕೀರ್ತಿ ಬಂದು ಬಿಡುತ್ತದೆ. ನಿಷ್ಠೆ, ಆಚಾರ ವ್ಯವಹಾರಗಳಲ್ಲಿ ಕೃಷ್ಣರಾಯರು ನಿಯಮನಿಷ್ಠೆಯುಳ್ಳವರು. ಅವರನ್ನು ನಾನು 10 ಟೀ ಪಾರ್ಟಿಗಳಲ್ಲಿ ಕಂಡಿದ್ದೇನೆ. ಅವರು ತಮ್ಮ ಮನೆಯಿಂದ ಹೊರಗೆ ಬಂದಾಗ ಯಾವ ಆಹಾರವನ್ನೂ ಮುಟ್ಟಿದವರಲ್ಲ. ಒಂದು ಸಾರಿ ಲೆಜಿಸ್ಲೇಟಿವ್ ಸಭೆ ನಡೆಯುತ್ತಿದ್ದಾಗ ಮಿರ್ಜಾ ಸಾಹೇಬರು ಕೆಲ ಮಂದಿಯನ್ನು ಮಧ್ಯಾಹ್ನದ ಉಪಾಹಾರಕ್ಕೆ ಮಾಮೂಲಿನಂತೆ ಕರೆದರು. ಉಪಾಹಾರ ಕೂಟದಲ್ಲಿ ಹಣ್ಣು ಇತ್ತು. ಮ್ಯಾತನ್ನವರು ಇದನ್ನು ತೆಗೆದುಕೊಳ್ಳಬಹುದಲ್ಲ ಎಂದು ಕೃಷ್ಣರಾಯರನ್ನು ಸ್ನೇಹ ರೀತಿಯಲ್ಲಿ ಬಲಾತ್ಕಾರ ಮಾಡಿದರು. ಕೃಷ್ಣರಾಯರು ಬೇಕಿಲ್ಲದ್ದನ್ನು ಹೇಗೆ ತೆಗೆದುಕೊಳ್ಳುವುದು ಎಂದರು. ಪಾರಮಾರ್ಥಿಕತೆ. ಕೃಷ್ಣರಾಯರು ಪಾರಮಾರ್ಥಿಕರು. ಅವರು ಅಧಿಕಾರದಿಂದ ನಿವೃತ್ತರಾದ ದಿವಸ ಪತ್ರಿಕೆಗಳವರು ಅವರಲ್ಲಿಗೆ ಹೋಗಿ ಸಂದೇಶ ಕೊಡಬೇಕೆಂದು ಕೇಳಿದರು. ನೀವು ರಾಮ ಕೃಷ್ಣ ಗೋವಿಂದ ಎಂದುಕೊಂಡಿರಿ, ಇದೇ ನನಗೆ ಆಗಿರುವ ಸಂದೇಶ ಎಂದರು ಕೃಷ್ಣರಾಯರು. ವಾಸ್ತವವಾಗಿ ಅವರು ತಮ್ಮ ಕಡೆಯ ದಿನಗಳನ್ನು ಉಪನಿಷದ್ ವ್ಯಾಸಂಗದಲ್ಲಿ ಕಳೆದರು. ಅವರ ಮೈ ದುರ್ಬಲವಾಗಿ ರೋಗದ ನೋವು ಹೆಚ್ಚಾಗಿದ್ದರೂ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡಿದ್ದರು. ಒಂದು ದಿನ ಮಾತಿನ ನಡುವೆ ಶಾಂಕರ ಭಾಷ್ಯದ ಒಂದು ವಾಕ್ಯವನ್ನು ಉದಾಹರಿಸಿ, ಯಾವ ಶಮದಮಾದಿ ಗುಣಾಭಾಸವು ಸಾಧಕನಿಗೆ ಸಾಧನವಾಗಿರುತ್ತದೆಯೋ ಅದು ಸಿದ್ಧನಿಗೆ ಲಕ್ಷಣವಾಗುತ್ತದೆ ಎಂದರು. ಕಠೋಪನಿಷತ್ತಿನ ವಾಕ್ಯಗಳನ್ನು ಅವರು ಆಗಾಗ ಬಾಯಿಯಿಂದ ನುಡಿಯುತ್ತಿದ್ದರು. ಕೃಷ್ಣರಾಯರು ವೈಯಕ್ತಿಕ ಜೀವನದಲ್ಲಿ ನೋವು ಪಟ್ಟಿದ್ದವರು. ಮನುಷ್ಯನ ಹೃದಯವನ್ನು ತಲ್ಲಣಗೊಳಿಸುವ ಸಂದರ್ಭಗಳು ಎಂಥವು ಎಂಬುದನ್ನು ಜೀವನದಲ್ಲಿ ಕಂಡಿದ್ದವರು. ಹೀಗೆ ಅವರಲ್ಲಿ ಪ್ರಪಂಚ ವಸ್ತುಗಳ ಬೆಲೆ ಎಷ್ಟೆಂಬುದರ ನಿಷ್ಕರ್ಷೆ ಇತ್ತು. ಹಾಗೆ ವಿರಕ್ತಿಯೂ ಲೋಕಾನುಕಂಪೆಯೂ ಕೂಡಿ ಬೆಳೆದಿದ್ದವು. ಅವರದು ತತ್ವನಿಷ್ಠವಾದ ಪರಿಶುದ್ಧವಾದ ಜೀವನ. 1940 ತರುವಾಯದ ಮೈಸೂರು. ಈ ಚರಿತ್ರ ಸಮೀಕ್ಷೆಯಲ್ಲಿ ನಾನು ಉದ್ದೇಶಿಸಿದ್ದ ಗಡಿಗಳನ್ನು ಈಗ ಮುಟ್ಟಿದ್ದಾಗಿದೆ. 1880ರಿಂದ 1940ರವರೆಗಿನ 60 ವರ್ಷಗಳ ಕಾಲಚಕ್ರ. 1940ರಿಂದ ಈಚಿನ ಚರಿತ್ರೆ ನನ್ನ ಪ್ರಕೃತೋದ್ದೇಶಕ್ಕೆ ಸೇರಿದ್ದಲ್ಲ. ಮಿರ್ಜಾ ಸಾಹೇಬರ ಅನಂತರ ದಿವಾನ್ ಪದವಿಗೆ ಬಂದವರು ಶ್ರೀಮಾನ್ ನ್ಯಾಪತಿ ಮಾಧವರಾಯರು. ಆಮೇಲೆ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅವರು. ಅವರ ಕಾಲದಲ್ಲಿ ದಿವಾನ್ ಪದವಿಯ ಕಥೆ ಮುಗಿಯಿತು. ಸರ್ ರಾಮಸ್ವಾಮಿ ಮೊದಲಿಯಾರರು ದಿವಾನರಾಗಿ ಬಂದು ಉತ್ತರೋತ್ತರ ಜವಾಬ್ದಾರಿ ಸರ್ಕಾರದ ಮೊದಲನೆಯ ಮುಖ್ಯಮಂತ್ರಿಯಾಗಿ ಕಥೆ ಮುಗಿಸಿದರು. ಅವರ ಕಾಲದಲ್ಲಿ ಅವರ ಜೊತೆಯಲ್ಲಿ ಕೆಲವು ತಿಂಗಳ ಕಾಲ ಸಹೋದ್ಯೋಗಿಯಾಗಿದ್ದವರು ಶ್ರೀಮಾನ್ ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿಯವರು. ಬಳಿಕ ಶ್ರೀ ರೆಡ್ಡಿಯವರೇ ಜವಾಬ್ದಾರಿ ಸರ್ಕಾರದ ಯುಗದಲ್ಲಿ ಮುಖ್ಯಮಂತ್ರಿಗಳಾದರು. ಅವರ ತರುವಾಯ ಮುಖ್ಯಮಂತ್ರಿಗಳಾದವರನ್ನು ಎಲ್ಲರೂ ಬಲ್ಲರು.
ಅವರನ್ನು ಕುರಿತು ಮಾತನಾಡಲು ನನಗೆ ಅಧಿಕಾರ ಸಾಲದು ಎಂದು ತಿಳಿದುಕೊಂಡಿದ್ದೇನೆ. ನಾನು ಪ್ರಾಚೀನ, ಅವರೆಲ್ಲ ನವೀನರು. ನನ್ನ ಮನಸ್ಸು ಪೂರ್ವಾಗ್ರಹಬದ್ಧವಾದದ್ದೆಂದು ಹೇಳಿದರೆ ಅದು ಹಾಗಲ್ಲ ಎಂದು ನಾನು ಪ್ರತ್ಯುತ್ತರ ಹೇಳಲಾರೆ. ಹಾಗಿರಬಹುದೋ ಏನೋ. ನಾನು ಪರಮಪರಿಶುದ್ಧ, ನನ್ನ ಮನಸ್ಸು ಅತ್ಯಂತ ನಿಷ್ಕಲ್ಮಶವಾದದ್ದು ಎಂದು ಹೇಳಿಕೊಳ್ಳುವ ಧೈರ್ಯ ನನಗಿಲ್ಲ. 1940ಕ್ಕೆ ಶಾಸನ ಸಭೆ ಮೊದಲಾದ ಸಾರ್ವಜನಿಕ ಸಂಸ್ಥೆಗಳೊಡನೆ ನನಗಿದ್ದ ಸಂಪರ್ಕ ಮುಗಿಯಿತು. ಆ ಬಳಿಕ ಸರ್ಕಾರಕ್ಕೂ ನನಗೂ ನೇರವಾದ ಸಂಪರ್ಕವೇನೂ ಇರಲಿಲ್ಲ. ಅಲ್ಲಿಂದೀಚೆಗೆ ನಾನು ಬರಿಯ ಸಾಕ್ಷಿ, ದೂರದ ಸಾಕ್ಷಿ. ನ್ಯಾಪತಿ ಮಾಧವರಾಯರು. ಶ್ರೀಮಾನ್ ನ್ಯಾಪತಿ ಮಾಧವರಾಯರನ್ನು ನಾನು ಕಾಣೆನೆಂದು ಹೇಳಿದರೆ ಅಸತ್ಯವಾದೀತು. ಅವರು ಸರ್ಕಾರದ ಸೆಕ್ರೆಟರಿಯಾಗಿದ್ದ ಕಾಲದಿಂದ ನಾನು ಅವರ ಕಾರ್ಯವಿಧಾನವನ್ನು ಹತ್ತಿರದಿಂದ ಕಂಡವನು, ಅವರ ಅಭಿಮಾನಕ್ಕೆ ಪಾತ್ರನಾದವನು. ಅವರ ವಿಷಯದಲ್ಲಿ ನಾನು ಆಡುವ ಮಾತು ಪಕ್ಷಪಾತದ್ದು ಎಂದು ಯಾರಿಗಾದರೂ ಅನ್ನಿಸಿದರೆ ಅದನ್ನು ತಪ್ಪಿಸುವುದು ನನಗೆ ಸಾಧ್ಯವಿಲ್ಲ. ಆದರೆ ಅವರು ಹಾಗೆಂದಾರು ಎಂಬ ಹೆದರಿಕೆಯಿಂದ ನನ್ನ ಅಭಿಪ್ರಾಯವನ್ನು ಮುಚ್ಚಿಡುವುದು ಸತ್ಯಕ್ಕೆ ಮನ್ನಣೆ ಕೊಡುವ ದಾರಿಯಲ್ಲ. ಶ್ರೀಮಾನ್ ಮಾಧವರಾಯರ ವಿಷಯದಲ್ಲಿ ನನ್ನ ಅಂತರಂಗದ ಅಭಿಪ್ರಾಯ ಅವರು ಎಲ್ಲ ದೃಷ್ಟಿಗಳಿಂದಲೂ ಸನ್ಮಾನ್ಯರು ಎಂಬುದು. ಶ್ರೀಮಾನ್ ಮಾಧವರಾಯರು ಜಾಗರೂಕರಾದ ಮೇಧಾವಿಗಳು ಮತ್ತು ಪ್ರಾಮಾಣಿಕರು. ಅವರು ತಮ್ಮ ಅಧಿಕಾರ ಪದವಿಯನ್ನು ತಮ್ಮ ಬುದ್ಧಿ ಸಾಮರ್ಥ್ಯದ ಆಧಾರದಿಂದ ಸಂಪಾದಿಸಿದವರು. ರಾಜ್ಯದ ನಾನಾ ಪ್ರಾಂತಗಳಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕಿರುವ ಕಷ್ಟ ಪರೀಕ್ಷೆಗಳನ್ನು ಅನುಭವದಿಂದ ಕಂಡುಕೊಂಡವರು. ಜನಸಾಮಾನ್ಯನ ಜೀವನದಲ್ಲಿ ಹೊಕ್ಕು ಜನದ ಶೀಲ ಸ್ವಭಾವಗಳನ್ನು ಚೆನ್ನಾಗಿ ಅರಿತುಕೊಂಡವರು. ನೈಜವಾದ ಸಹಾನುಭೂತಿ ಉಳ್ಳವರು. ಹೀಗೆ ಅವರ ಸ್ವಭಾವವು ಜನಾಭಿಮಾನವುಳ್ಳದ್ದಾದರೂ ಆ ಅಭಿಮಾನವು ಸಂಸ್ಕಾರ ವಿಹೀನವಾದದ್ದಲ್ಲ. ಶ್ರೀಮಾನ್ ಮಾಧವರಾಯರು ಕಾನೂನು ಶಾಸ್ತ್ರವನ್ನು ವಿಚಕ್ಷಣೆಯಿಂದ ವ್ಯಾಸಂಗ ಮಾಡಿದವರು. ಕಾನೂನಿನ ವ್ಯಾಪನೆ ಎಷ್ಟು ಮಟ್ಟಿನದು, ಅದರ ಪದಗಳ ಅರ್ಥ ನಿಷ್ಕರ್ಷೆ ಹೇಗೆ, ಅದರ ನಿಯಮಗಳ ಮೂಲತತ್ವವೇನು, ಈ ನ್ಯಾಯಶಾಸ್ತ್ರದ ವಿವರಗಳನ್ನು ಸದಸದ್ವಿಮರ್ಶನೆಯಿಂದ ಕಂಡುಕೊಂಡ ನ್ಯಾಯಪ್ರವೀಣರು ಅವರು. ನನಗೆ ಎಷ್ಟೋ ಸಾರಿ ಅನ್ನಿಸಿದೆ, ಅವರು ಆಡಳಿತಕ್ಕೆ ಬರುವುದಕ್ಕೆ ಬದಲಾಗಿ ನ್ಯಾಯ ನಿರ್ಣಯದ ಜುಡಿಷಿಯಲ್ ಇಲಾಖೆಗೆ ಹೋಗಿದ್ದರೆ ಬಹುದೊಡ್ಡ ಜಡ್ಜಿಯಾಗಿ ಪ್ರಸಿದ್ಧರಾಗುತ್ತಿದ್ದರು ಎಂದು. ಅಷ್ಟು ನಿಶಿತವಾದದ್ದು ಅವರ ನ್ಯಾಯತತ್ವ ಪರಿಜ್ಞಾನ. ವಿದ್ಯಾರ್ಥಿ ದಶೆಯಲ್ಲಿಯೇ ಅವರು ಪ್ರತಿಭಾವಂತರೆಂದು ಹೆಸರು ಗಳಿಸಿದ್ದರು. 1907ರ ಸುಮಾರಿಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಇಡೀ ಸಂಸ್ಥಾನಕ್ಕೆ ಮೊದಲ ಸ್ಥಾನ ಪಡೆದು ತೇರ್ಗಡೆಯಾಗಿ ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹುದ್ದೆಯನ್ನು ಆರಂಭಿಸಿದರು. 1909ರಲ್ಲಿ ಮದರಾಸು ವಿಶ್ವವಿದ್ಯಾನಿಲಯದ BL ಪದವೀಧರರಲ್ಲಿ ಪ್ರಪ್ರಥಮರಾಗಿ ಉತ್ತೀರ್ಣರಾದದ್ದಲ್ಲದೆ ಕಾರ್ಮೈಕೇಲ್ ಪಾರಿತೋಷಕ ಮೊದಲಾದ ಅನೇಕ ಪ್ರಶಸ್ತಿಗಳನ್ನೂ ಪಡೆದರು. ಮೈಸೂರು ಸರ್ಕಾರದ ನಾನಾ ಇಲಾಖೆಗಳ ಮತ್ತು ಮೈಸೂರು ಪೌರಸಭೆ, ಭದ್ರಾವತಿ ಕಾರ್ಖಾನೆ ಮೊದಲಾದ ಸಂಸ್ಥೆಗಳ ಮುಖ್ಯಸ್ಥರಾಗಿಯೂ, ರೆವಿನ್ಯೂ ಕಮಿಷನರ್ ಮೊದಲಾದ ದೊಡ್ಡ ಅಧಿಕಾರ ಸ್ಥಾನಗಳಲ್ಲಿಯೂ, ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ, ಶಾಸನ ಸಭೆ, ಬೆಂಗಳೂರಿನ ನಗರಾಭಿವೃದ್ಧಿ ಸಮಿತಿ ಮೊದಲಾದ ಸಭೆ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ, ಭಾರತೀಯ ರಾಜ್ಯಾಂಗ ಸಭೆಯ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮತ್ತು ಮೈಸೂರಿನ ಹಾಗೂ ಇಂಡಿಯಾ ಸರ್ಕಾರದ ಹಲವು ವಿದೇಶ ನಿಯೋಗಗಳ ಸದಸ್ಯರಾಗಿಯೂ ಶ್ರೀಮಾನ್ ನ್ಯಾಪತಿ ಮಾಧವರಾಯರು ಸಮರ್ಥರೆಂದೂ ದೂರದೃಷ್ಟಿಯುಳ್ಳವರೆಂದೂ ಕೀರ್ತಿಗಳಿಸಿದರು. ಶ್ರೀಮಾನ್ ಮಾಧವರಾಯರು ಮಿತಭಾಷಿಗಳು. ನ್ಯೂನವೂ ಆಗದೆ ಅಧಿಕವೂ ಆಗದೆ ಎಷ್ಟಿರುವುದು ಯುಕ್ತವೋ ಅಷ್ಟೇ ಇರುತ್ತದೆ ಅವರ ಮಾತು. ಹಿಂದೆ ಮುಂದೆ ನೋಡಿ ಮಾತನಾಡುವುದು, ತೂಕ ಮಾಡಿ ಮಾತನಾಡುವುದು ಅವರ ಸ್ವಭಾವ. ಲೋಕಮರ್ಯಾದೆಯ ಅವನತಿ. ಹೀಗೆ ಮಾಧವರಾಯರು ನ್ಯಾಯ ವಿಮರ್ಶೆಯಲ್ಲಿಯೂ ಜನಾನುರಾಗದಲ್ಲಿಯೂ ಸರ್ವಸಮ್ಮತರಾಗಿದ್ದರೂ ಲೋಕದ ಸಂದರ್ಭ ಅವರಿಗೆ ಅಷ್ಟು ಅನುಕೂಲವಾಗಿರಲಿಲ್ಲ. ಅವರ ಹಿಂದಿನವರಾದ ಮಿರ್ಜಾರವರ ಕಾಲದಲ್ಲೇ ಲೋಕಮರ್ಯಾದೆ ಸಡಲಿ, ದೊಂಬಿಯ ಕೂಗಾಟ ಮೊದಲಾಗಿತ್ತು. ಶ್ರೀಮಾನ್ ಮಾಧವರಾಯರ ಕಾಲದಲ್ಲಿ
ಹಳೆಯ ಮರ್ಯಾದೆಗಳು ಇನ್ನೂ ಶಿಥಿಲವಾದವು. ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಒಂದು ಸಂಜೆ ಅವರು ನನ್ನನ್ನು ಸಲಹೆ ಕೇಳಿದ್ದು. ಆಗ ಕ್ರಿಪ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಎಂಬ ಬ್ರಿಟಿಷ್ ಮಂತ್ರಿ ಇಂಡಿಯಾಕ್ಕೆ ಬರಲಿದ್ದ ಕಾಲ. ಇಂಡಿಯಾದ ರಾಜಕೀಯವನ್ನು ಕುರಿತು ಸಮಾಲೋಚನೆ ನಡೆಸುವುದಕ್ಕಾಗಿ ಕ್ರಿಪ್ಸ್ ಸಾಹೇಬನು ಇಂಡಿಯಾಕ್ಕೆ ಬಂದಾಗ ದೇಶೀಯ ಸಂಸ್ಥಾನಗಳ ಭವಿಷ್ಯವೇನೆಂದು ಆತನೊಡನೆ ವಿಚಾರ ಮಾಡಲು ಪ್ರಜಾದೃಷ್ಟಿಯುಳ್ಳ ಕೆಲವರು ನಿಯೋಗ ಹೋಗಬೇಕೆಂದು ಕೆ.ಟಿ. ಭಾಷ್ಯಂ ಅವರು ನನಗೆ ಸೂಚನೆ ಮಾಡಿದರು. ಆದರೆ ಅಂಥ ಜವಾಬ್ದಾರಿಗೆ ನಾನು ಅರ್ಹನಲ್ಲವೆಂದೂ, ನಾನು ಯಾವ ಪ್ರಜಾಸಂಸ್ಥೆಯ ಪ್ರತಿನಿಧಿಯೂ ಅಲ್ಲವೆಂದೂ, ಭಾಷ್ಯಂ ಅವರು ಕಾಂಗ್ರೆಸ್ ನಾಯಕರಾದದ್ದರಿಂದ ಅವರೇ ಆ ಕೆಲಸಕ್ಕೆ ಸಮರ್ಥರೆಂದು ಭಿನ್ನಯಿಸಿ, ಅವರು ಈ ಸಂಗತಿಯನ್ನು ದಿವಾನ್ ಮಾಧವರಾಯರಲ್ಲಿ ಪ್ರಸ್ತಾವಿಸಿ ನೋಡಬಹುದು ಎಂದು ಸೂಚಿಸಿದೆ. ಅದರಂತೆ ಭಾಷ್ಯಂ ಅವರು ಶ್ರೀಮಾನ್ ಮಾಧವರಾಯರೊಡನೆ ಟೆಲಿಫೋನ್ ಮೂಲಕ ಮಾತನಾಡಿದಾಗ ದಿವಾನರು ನನ್ನನ್ನು ನೋಡಬೇಕೆಂದು ಇಷ್ಟವನ್ನು ಸೂಚಿಸಿದರಂತೆ. ಆ ಮೇರೆಗೆ ನಾನು ಹೋದಾಗ ಶ್ರೀಮಾನ್ ಮಾಧವರಾಯರು ನನ್ನನ್ನು ಮೊದಲು ಕೇಳಿದ ಪ್ರಶ್ನೆ ಇದು: ಮಾಧವರಾಯರು, ನಮ್ಮ ಜನರು ಸಭಾ ಮರ್ಯಾದೆಯನ್ನು ಪರಿಪಾಲಿಸುವಂತೆ ಮಾಡುವುದು ಹೇಗೆ? ನಾನು: ಸ್ವಾಮಿ, ಈಗ ಮರ್ಯಾದೆಯನ್ನು ಹೇಳಿಕೊಡುವ ಕಾಲ ಮಿಂಚಿ ಹೋಗಿದೆ ಎಂದು ತೋರುತ್ತದೆ. ನಮ್ಮ ಜನಕ್ಕೆ ಮರ್ಯಾದೆ ಎಂಬುದು ಸಾವಿರಾರು ವರ್ಷಗಳಿಂದ ಬಂದಿದ್ದ ಒಂದು ಸಂಸ್ಕಾರ. ಆ ಸಂಸ್ಕಾರದಿಂದ ನಮ್ಮ ಜನಕ್ಕೆ ಸರ್ಕಾರದ ವಿಷಯದಲ್ಲಿ ಮರ್ಯಾದೆ ಸ್ವಾಭಾವಿಕವಾಗಿ ಬಂದಿತ್ತು. ಜನ ಸರ್ಕಾರಿ ಅಧಿಕಾರಿಗಳನ್ನು ಗೌರವಿಸುತ್ತಿದ್ದದ್ದು ಕೆಲವು ಕಾರಣಗಳಿಂದ. ಮೊದಲನೆಯದು ಸಭ್ಯತೆ, ಎರಡನೆಯದು ಸತ್ಯನಿಷ್ಠೆ, ಮೂರನೆಯದು ವಿದ್ವತ್ತೆ. ಹಿಂದೆ ಅಧಿಕಾರಕ್ಕೆ ಬಂದವರು ನಡತೆಯಲ್ಲಿ ಪ್ರಾಮಾಣಿಕರೆಂದೂ ವಿದ್ಯಾಬುದ್ಧಿ ಸಂಪನ್ನರೆಂದೂ ಹೆಸರಾಗಿರುತ್ತಿದ್ದರು. ಆದದ್ದರಿಂದ ಜನ ಅವರನ್ನು ತಾವಾಗಿ ಗೌರವಿಸುತ್ತಿದ್ದರು. ಈಗ ಆ ಗುಣಸಂಪತ್ತಿಗೆ ಲೋಪ ಬಂದಿದೆ. ಈಗ ನಮ್ಮ ದೇಶದಲ್ಲಿ ಎಂತೆಂಥವರು ಪ್ರಬಲರಾಗಿದ್ದಾರೆಂಬುದನ್ನು ತಾವೇ ಖುದ್ದಾಗಿ ಬಲ್ಲಿರಿ. ಸರ್ಕಾರ ಅಂಥ ಪ್ರಬಲ ಜನಕ್ಕೆ ಹೆದರಿ ಅವರನ್ನು ಮೇಲಕ್ಕೆ ತಂದ ಮೇಲೆ ಅವರ ಯೋಗ್ಯತೆಯನ್ನು ಚೆನ್ನಾಗಿ ಬಲ್ಲ ಮಹಾಜನ ಅವರಲ್ಲಿ ಹೇಗೆ ಗೌರವ ತೋರಿಸಿಯಾರು? ಕಾಲ ಹೀಗೆ ಬಂದಿದೆ. ಆದದ್ದರಿಂದ ನಾವೂ ಎಂಥೆಂಥವರನ್ನೋ ಆಶ್ರಯಿಸಬೇಕಾಗುತ್ತದೆ, ಗತ್ಯಂತರವಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಜನ ಮೇಲು ಮೇಲಕ್ಕೆ ಎಷ್ಟು ಮರ್ಯಾದೆ ಅವರಿಗೆ ತೋರಿಸುವುದು ಅವಶ್ಯವೋ ಅಷ್ಟನ್ನು ಮಾತ್ರವೇ ತೋರಿಸುತ್ತಾರೆ. ಸರ್ಕಾರದ ಕೆಲಸ ಈಗ ಬಹು ಕಷ್ಟವಾಗಿದೆ ಎಂದೆ. ಸರಕಾರದ ಅಸಹಾಯಕತೆ. ಎಂ.ಎನ್. ಕೃಷ್ಣರಾಯರು ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ಹಿಂದೆ ಸ್ಮರಿಸಿದ್ದೇನೆ. ಒಂದು ದೃಷ್ಟಿಯಿಂದ ನೋಡಿದರೆ ದೇಶದಲ್ಲಿ ಸರ್ಕಾರವೇ ಸರ್ವಶಕ್ತವಾದದ್ದು. ಅದರಷ್ಟು ಬಲವುಳ್ಳ ವ್ಯಕ್ತಿಯಾಗಲಿ, ಅದರಷ್ಟು ಸ್ವತಂತ್ರವಾದ ವ್ಯಕ್ತಿಯಾಗಲಿ ಬೇರೊಂದಿಲ್ಲ. ಆದರೆ ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಸರ್ಕಾರದಷ್ಟು ದುರ್ಬಲವಾದದ್ದೂ ಪರಾಧೀನವಾದದ್ದೂ ಬೇರೊಂದು ಸಂಸ್ಥೆ ಇರಲಾರದು. ಜನ ನಡೆಸಿಕೊಟ್ಟರೆ ಸರ್ಕಾರ. ಮಿರ್ಜಾರವರ ಕಾಲದಲ್ಲಿ ಜನವೇ ಸರ್ಕಾರದ ಕಟ್ಟುಗಳನ್ನು ಸಡಲಿಸಲು ಪ್ರಾರಂಭವಾಗಿತ್ತು. ಶಾಸ್ತ್ರವೇನೋ ಹೇಳುತ್ತದೆ, ಧರ್ಮೋ ರಕ್ಷತೆ ರಕ್ಷಿತಃ ಎಂದು. ಧರ್ಮವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಿತು. ಧರ್ಮವನ್ನು ಕುಂಟು ಮಾಡಿದರೆ ಅದು ನಮ್ಮನ್ನು ರಕ್ಷಿಸಲು ಹೇಗೆ ಸಮರ್ಥವಾದೀತು? ಜನ ಸರ್ಕಾರದ ಮರ್ಯಾದೆಗಳನ್ನು ಕಾಪಾಡಿದರೆ ಸರ್ಕಾರ ಜನರ ನ್ಯಾಯವನ್ನು ಕಾಪಾಡಲಾದೀತು. ಜನವೇ ಸರ್ಕಾರದ ಮೇಲೆ ತಿರುಗಿ ಬಿದ್ದರೆ ಎಂಥ ಸರ್ಕಾರ ತಾನೇ ಏನು ಮಾಡೀತು? ಹೀಗೆ ಶ್ರೀಮಾನ್ ಮಾಧವರಾಯರ ಪ್ರಾಮಾಣಿಕತೆಯ ಫಲವನ್ನು, ಸಾಮರ್ಥ್ಯದ ಫಲವನ್ನು ದೇಶವು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಗಲಿಲ್ಲ. ಶ್ರೀಮಾನ್ ಆರ್ಕಾಟ್ ರಾಮಸ್ವಾಮಿ ಮೊದಲಯ್ಯಾರರ ಕಾಲದಲ್ಲಿ ಈ ವೈಷಮ್ಯ ಇನ್ನೂ ಪ್ರಬಲಿಸಿತು. ಅಲ್ಲಿಂದೀಚೆಗೆ ನಡೆದ ಸಂದರ್ಭಗಳನ್ನು ನಾನು ಇಲ್ಲಿ ವಿಮರ್ಶೆ ಮಾಡಲು ಇಷ್ಟಪಡುವುದಿಲ್ಲ. ಪ್ರಜಾಯುಗದ ಆರಂಭ 1947ನೇ ಇಸವಿಯನ್ನು ನಮ್ಮ ದೇಶದ ಚರಿತ್ರೆಯಲ್ಲಿ ಒಂದು ವಿಭಾಗ ರೇಖೆ ಎಂದು ಗಣಿಸಬಹುದು. ಆ ವರ್ಷವು ಪರಾಧೀನ ಭಾರತಕ್ಕೂ ಸ್ವತಂತ್ರ ಭಾರತಕ್ಕೂ ನಡುವೆ ಎದ್ದು ನಿಂತ ಪರ್ವತ ಶ್ರೇಣಿ. ಅದು ಹೀಗೆ ಚರಿತ್ರೆಯನ್ನು ವಿಭಾಗಿಸುವುದು ರಾಜಕೀಯದಲ್ಲಿ ಮಾತ್ರವೇ ಅಲ್ಲ, ನಮ್ಮ
ಸಾಮಾಜಿಕ ಚರಿತ್ರೆಯಲ್ಲಿ ಸಹ 1947ರ ಹಿಂದಿನದೇ ಒಂದು, ಅಲ್ಲಿಂದ ಮುಂದಿನದು ಬೇರೊಂದು. ಸರ್ಕಾರದ ಅಂಗರಚನೆ ಆಗಿನದೊಂದು, ಈಗಿನದು ಬೇರೊಂದು. ರಾಜ್ಯದ ಧ್ಯೇಯಗಳೂ ಹಾಗೆ, ಆಗಿನದೊಂದು, ಈಗಿನದು ಬೇರೊಂದು. ವಸ್ತುಮಾನ ವಿಧಾನವೂ ಹಾಗೆಯೇ. ಅದು ದಮ್ಮಡಿ ಆಣೆಗಳ ಕಾಲ, ಇದು ಪೈಸೆಗಳ ಕಾಲ. ಈಗ ಆಣೆಗಳೂ ಕಾಸುಗಳೂ ಇಲ್ಲ. ಆಗ ಅಂಗುಲ ಅಡಿಗಳ ಕಾಲ, ಈಗ ಕಿಲೋಮೀಟರುಗಳ ಕಾಲ. ಆಗ ಸೇರು ಮಣಗಳ ಕಾಲ, ಈಗ ಕಿಲೋಗ್ರಾಂ ಕ್ವಿಂಟಲುಗಳ ಕಾಲ. ಆಗ ರಾಜರ ಕಾಲ, ಈಗ ಮಂತ್ರಿ ತಂತ್ರಿಗಳ ಕಾಲ. ಹೀಗೆ ನಮ್ಮ ಜನದ ಬಹಿರಂಗ ಜೀವನವು ಎಲ್ಲ ದೃಷ್ಟಿಗಳಿಂದಲೂ ಹಿಂದಿನದಕ್ಕಿಂತ ಈಗ ವಿಲಕ್ಷಣವಾಗಿದೆ. ಈ ಬದಲಾವಣೆಗಳು ಜನದ ಇಷ್ಟದಿಂದ, ಅವರ ಸ್ವಪ್ರಯತ್ನದಿಂದ ಹುಟ್ಟಿ ಬಂದದ್ದಾಗಿದ್ದರೆ ಅವುಗಳ ವಿಷಯದಲ್ಲಿ ಯಾರೂ ಏನೂ ಹೇಳಬೇಕಾಗುತ್ತಿರಲಿಲ್ಲ. ನಮ್ಮ ಸಮಾಜದ ಚರಿತ್ರೆಯಲ್ಲಿ ಬದಲಾವಣೆಗಳು ಆಗಾಗ ನಡೆದಿವೆ. ಅವು ಹಿಂದೆ ಎಷ್ಟೋ ಸಾರಿ ನಡೆದಿವೆ. ದೊಡ್ಡ ದೊಡ್ಡ ಬದಲಾವಣೆಗಳು ಸಹ ನಡೆದಿವೆ. ಮನುಸ್ಮೃತಿಯ ಕಾಲದಿಂದಲೇ ಆಗಿದೆ. ಆದರೆ ಆ ಬದಲಾವಣೆಗಳು ನಡೆದಾಗ ದೇಶದಲ್ಲಿ ಒಂದು ಕ್ರಾಂತಿಯುಂಟಾದೀತೆಂಬ ಭಾವನೆ ಯಾರಿಗೂ ಬಂದದ್ದಲ್ಲ. ಹಿಂದಿನ ಬದಲಾವಣೆಗಳು ಅವಕ್ಕೆ ಹಿಂದಿದ್ದ ದೇಶ ಪರಿಸ್ಥಿತಿಗಳಿಗೆ ಅನುಸ್ಯೂತವಾಗಿ ಬಂದಿದ್ದವು. ಬದಲಾವಣೆ ಎಂಬುದು ನೈಜದಿಂದಲೇ ಆಗುತ್ತದೆ. ನಮ್ಮ ದೇಹದಲ್ಲಿ ಬದಲಾವಣೆ ಆಗಿರುತ್ತದೆ. ಅದು ಕ್ಷಣ ಕ್ಷಣವೂ ನಡೆಯುತ್ತಿರುತ್ತದೆ. ಈ ಹೊತ್ತಿನ ಶಿಶುವಿನ ಮೈ ಮುಂದಿನ ವರ್ಷ ಇದೇ ದಿವಸದ ವೇಳೆಗೆ ಎಷ್ಟೋ ಬದಲಾವಣೆಗಳನ್ನು ಪಡೆದುಕೊಂಡಿರುತ್ತದೆ. ಹಲ್ಲಿಲ್ಲದ ಬಾಯಲ್ಲಿ ಹಲ್ಲು ಹುಟ್ಟಿಕೊಂಡಿರುತ್ತದೆ. ಇನ್ನು ಕೆಲವು ವರ್ಷದಲ್ಲಿ ಹುಟ್ಟಿದ ಹಲ್ಲು ಬಿದ್ದಿರುತ್ತದೆ. ಗಿಡದ ಮೈಯಲ್ಲೂ ಹಾಗೆಯೇ. ಸಮಾಜದಲ್ಲಿ ನಡೆಯುವ ಬದಲಾವಣೆಗಳೂ ಹೀಗೆ. ಸದ್ದುಗದ್ದಲವಿಲ್ಲದೆ, ಇತರರ ಗಮನವನ್ನು ಸೆಳೆದುಕೊಳ್ಳದೆ ನಡೆಯಬೇಕಾದದ್ದು. ಅದರಲ್ಲಿ ಯಾವ ಹೊರ ನಿರ್ಬಂಧವೂ ಇರಬಾರದು. ದೇಹದ ಅಂತಃಸತ್ವವು ಬಹಿಸ್ಸಂದರ್ಭಕ್ಕೆ ತಾನಾಗಿ ಒಗ್ಗಿಕೊಳ್ಳುತ್ತದೆ. ಹೀಗಾಗುವುದು ಅಪಾಯವಿಲ್ಲದ, ನಿರುಪದ್ರವವಾದ ಬದಲಾವಣೆ. ನಮ್ಮ ಸಮಾಜದಲ್ಲಿ, ಜನದ ಜೀವನದಲ್ಲಿ ಆಗುವ ಬದಲಾವಣೆಗಳು ಇಂಥವಾಗಿರಬೇಕು. ಹಾಗೆಂದರೆ ಜನದ ನೈಜ ಸತ್ವವು ವಿಕಾಸವಾಗಬೇಕು. ಈಗ ನಾನು ವಿಜ್ಞಾಪಿಸುತ್ತಿರುವುದೇನೆಂದರೆ, ಕಳೆದ 20-25 ವರ್ಷಗಳ ನಮ್ಮ ಬದಲಾವಣೆ ಹೀಗೆ ಜನದ ನೈಜ ಸತ್ವದ ವಿಕಾಸವಾಗದೆ ಕೃತಕ ನಿರ್ಬಂಧದಿಂದ ಆಗಿದೆ ಎಂಬುದು. ಬದಲಾವಣೆ ಎಷ್ಟೆಷ್ಟು ಕೃತಕವೋ ಅಷ್ಟಷ್ಟು ಕಷ್ಟಕರವಾದದ್ದು ಮತ್ತು ಅಷ್ಟಷ್ಟು ಅಸ್ಥಿರವಾದದ್ದು.